ಹಾಯ್ ಗಾಯ್ಸ್. ಹೇಳು. ಓಕೆ, ಇಬ್ಬರು ಹೇಳೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭವ್ಯ ಧ್ರುವರಾಜು. ಆ್ಯಕ್ಚುಲಿ ಈ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ಮರ್ತೋಗ್ಬಿಟ್ಟೆ ನಾನು ಕ್ಲಿಪ್ ಮಾಡೋದು. ಇವಾಗ ಕ್ಲಿಪ್ ತಗೋತಾ ಇದ್ದೀನಿ ಆ್ಯಂಡ್ ವಿಡಿಯೋ ಸ್ವಲ್ಪ ಲೇಟ್ ಆಗಿದ್ದು ಕಾರಣ. ಯಾಕೆ ಬೇಬಿನ ನೀವು ಬ್ಯುಸಿ ಇದ್ರಿ ಮೇಡಮ್? ಹಾಂ, ಈಗ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಈಗ ಪೋಸ್ಟ್ ಮಾಡ್ತಾಯಿದ್ದೀವಿ ಗಾಯ್ಸ್. ಬನ್ನಿ ನೋಡೋಣ. ಆ್ಯಕ್ಚುಲಿ ನಾನು ಏನೇನು ಮಾಡಿದೆ ಅಂದರೆ ತೋಟಕ್ಕೆ ಹೋಗಿದ್ದೆ ಆ್ಯಂಡ್ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಗಾಯ್ಸ್. ಅಲ್ಲಿ ಏನೇನು ಮಾಡಿದೆ ಅಂತೆಲ್ಲ ವಿಡಿಯೋ ನೋಡೋಣ. ಓಕೆ, ಬನ್ನಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದು ನಿಂಬೆ ಗಿಡ ಗಾಯ್ಸ್. ಒಂದು ನಿಂಬೆ ಹಣ್ಣು ಇಲ್ಲ, ನಿಂಬೆಕಾಯ ಹಣ್ಣು. ಒಂದೇ ಒಂದು ಕಾಣಿಸ್ತು ಗಾಯ್ಸ್. ಕಾಣಿಸ್ತಿದ್ಯಾ ನಿಮಗೂ? ಅಲ್ಲಿದೆ. ಆ್ಯಕ್ಚುಲಿ ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು. ನಮ್ಮ ಅಜ್ಜಿ ಇದೆಲ್ಲ ಬೆಳೆದಿರೋದು ಗೈಸ್. ವೀಳ್ಯದೆಲೆ, ಇಲ್ಲಿ ಏನೋ ಗಿಡ ಹಾಕಿದ್ದಾರೆ ಗೈಸ್. ಇಲ್ಲಿ ಬಾಳೆ, ಇಲ್ಲಿ ನಿಂಬೆಹಣ್ಣು, ಇಲ್ಲಿ ವೀಳ್ಯದೆಲೆ, ಇದು ದಾಸವಾಳ, ಇದು ಯಾವುದೋ ಮಲ್ಲಿಗೆ ಹೂವನೋ ಏನೋ. ಇಲ್ಲಿನ ಆ್ಯಕ್ಚುಲಿ ಇಲ್ಲಿ ಚೇಪೆಕಾಯಿ ನೋಡಿ ಗೈಸ್, ಎಷ್ಟೊಂದು ಬಿಟ್ಟಿದೆ. ಚೇಪೆಕಾಯಿ ಗಿಡ ತುಂಬ ಇದೆ. ಆ್ಯಂಡ್ ಆ ಮರ ಕಾಣ್ತಿದೆ ಅಲ್ಲ, ಅದು ನೇರಳೆ ಹಣ್ಣು ಮರ ಗಾಯ್ಸ್. ಅದು ನೇರಳೆ ಹಣ್ಣು ಅಂತಾರ, ಕಾಯಿ ಅಂತಾರ, ಯಾವುದೋ ಒಂದು. ದಿವ್ಯಾ ನೋಡಿ ಗೈಸ್, ಅಲ್ಲಿದ್ದಾಳೆ. ಇದು ಹಸುಗೆ ಹುಲ್ಲು. ಇವ್ರದ್ದು ಒಂದು 5-6 ಹಸು ಇದ್ದಾವೆ ಗಾಯ್ಸ್, ಅದಕ್ಕೆ ಹುಲ್ಲು. ಇಲ್ಲಿ ಏನಂತಾರೆ, ಹೂವು ಕಾಕಡ. ಇದು ಮಾವಿನಕಾಯಿ ಗಿಡ. ಇದು ಧ್ರುವ ಗಾಯ್ಸ್. ಧ್ರುವ ಅಂದರೆ ಎಷ್ಟು ಹುರ್ಕೋತಾರೆ ಗೊತ್ತಾ? ಧ್ರುವ ಅಂತಲೇ ಕರಿಬೇಕಂತೆ ಗಾಯ್ಸ್. ಈಗ ಎಲ್ಲೋಗ್ತಾ ಇದೀವಿ ಮಮ್ಮಿ? ಹೋಗ್ತಾ ಇದೀವಿ ಗಾಯ್ಸ್. ಆ್ಯಕ್ಚುಲಿ ಬಿಸಿಲು ತುಂಬ ಗಾಯ್ಸ್. ನೋಡ್ಕೊಂಡು ಹೋಗೋಣ ಏನೇನು ಹಾಕಿದ್ದಾರೆ ಅಂತ ಬಂದೆ. ನಿಮಗೂ ತೋರಿಸ್ತೀನಿ ಬನ್ನಿ. ತುಂಬ ಬಿಸಿಲು. ಇವಾಗಲೇ ಇಷ್ಟು ಬಿಸಿಲಿದ್ರೆ ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನಷ್ಟು ಬಿಸಿಲು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ? ಏನಂತೀರಾ? ಸನ್ಸ್ಕ್ರೀನು ಹಚ್ಚಿಲ್ಲ ಗಾಯ್ಸ್ ನಾನು ಇನ್ನೂ. ಬಂದ್ಬಿಟ್ಟೆ. ನಿಮಗೆ ಮೆಣಸಿನ್ಕಾಯಿ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಚಿಕ್ಕಪ್ಪ ಅವ್ರ ಮೆಣಸಿನ್ಕಾಯಿ ತೋಟ ಗಾಯ್ಸ್. ಇದು ನಿಮಗೆ ಕಾಣ್ತಿದೆಯಾ? ಮೆಣಸಿನ್ಕಾಯಿಗಳು ಹಣ್ಣು ಆಗಿದೆ, ಕಾಯಿ ಆಗಿದೆ. ಆ್ಯಕ್ಚುಲಿ ನನಗೆ ಇದು ಡಿಫ್ರೆನ್ಸ್ ಗೊತ್ತಾಗಲ್ಲ ಗಾಯ್ಸ್, ಏನೋ. ಆ್ಯಂಡ್ ಅಲ್ಲಿ ಬೋರ್ ನೀರದು. ಕೃಷಿ ಗೈಸ್, ಕೃಷಿ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಗೈಸ್ ಅದಿಲ್ಲ ಏನಂತಾರೆ ಅಂತ, ಬಟ್ ನೀರನ್ನ ಸ್ಟೋರ್ ಮಾಡಿ ಅಲ್ಲಿಂದ ಇಲ್ಲಿ ಹಾಕ್ತಾರೆ. ಕೃಷಿ ಹೊಂಡ ಅಂತ ಕರೀತಾರೆ. ಹಾಂ, ಇದೆಲ್ಲ ನಮ್ಮದು ತೋಟ ಗೈಸ್. ಇದು ಗೊತ್ತಾ ನಿಮಗೆ? ಇಲ್ಲಿ ನೋಡಿ, ಸೆಂಟ್ರಲ್ಲೇ ಆನಿಯನ್ ಗಿಡ. ಇದು ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಆನಿಯನ್ ಗಿಡನೇ. ಆ್ಯಂಡ್ ಇದು ಪಕ್ಕದಲ್ಲೇ ಹೂವು. ದಿವ್ಯಾ, ಇದು ಹೂವು ಯಾರ್ದು? ನಮ್ಮದೇ. ಇದು ನಮ್ಮದೇ ಅಂತೆ ಗೈಸ್, ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಬರಲ್ಲ ತುಂಬ. ಇದು ನಮ್ಮದೇ ಅಂತೆ. ಇದೆಲ್ಲ ಮೆಣಸಿನ್ಕಾಯಿ ಗೈಸ್. ಒಂಥರ ತುಂಬ ಮೆಣಸಿನ್ಕಾಯಿ ಖಾರ ಇದೆ ಅನಿಸುತ್ತೆ, ಮುಕ್ಕೆ ಹೊಡಿತಾ ಇದೆ ಒಂಥರ ಖಾರ.
ಎಲ್ಲ ಸೈಡಲ್ಲಿ ಆನಿಯನ್ ಹಾಕಿದ್ದಾರೆ ಗೈಸ್. ಇಲ್ಲಿ ಆನಿಯನ್ ಚೆನ್ನಾಗಿದೆ ಅಲ್ಲ ಜಾಗ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಬಿಸಿಲು ಅಷ್ಟೇ. ಬಿಸಿಲಿಲ್ಲ ಅಂದರೆ ಕೂಲ್ ಗೈಸ್. ಇದು ಕಟ್ ಮಾಡ್ಕೊಂಡ್ವಿ ಗೈಸ್. ಇದು ಸ್ಪ್ರಿಂಗ್ ಆನಿಯನ್. ಆ್ಯಕ್ಚುಲಿ ಆಗಲೇ ತೋರಿಸಿದೆ ಅಲ್ವಾ ನಾನು ಆನಿಯನ್ ಗಿಡ, ಅದರದ್ದೇ ಗೈಸ್ ಇದು. ಸೊ ಗಾರ್ನಿಷ್ಗೆಲ್ಲ ಹಾಕ್ತಾರಲ್ಲ, ಇದೆ ಫ್ರೆಶ್ ಆಗಿದೆ. ಬನ್ನಿ ಇನ್ನೂ ಹೂವು ಗಿಡ ಹತ್ರ ಎಲ್ಲ ಹೋಗೋಣ. ಒಂದು ಹಿಂಗೆ ಕಿತ್ಕೊಳ್ಳಿ. ಇದು ಅವರೇಕಾಯಿ ಗಾಯ್ಸ್. ಆ್ಯಕ್ಚುಲಿ ಕಿತ್ಬಿಟ್ಟು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನು ಸುಮ್ಮನೆ ಡವ್ ಮಾಡ್ತಾಯಿದ್ದೆ ಇಟ್ಕೊಂಡು. ಸಾಂಬಾರಿಗೆಲ್ಲ ಹಾಕ್ತಾರಲ್ಲ, ಇಲ್ಲಿ ನೋಡಿ ಗೈಸ್ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ. ಏನೋ ತೊಗೊಳ್ಳೋಷ್ಟೇ ಬೇಡ, ಎಲ್ಲ ಫ್ರೀ. ನಮ್ಮ ಅಂಕಲ್ ಅವ್ರದ್ದೇ ಅಲ್ವಾ, ಸೊ ಎಲ್ಲ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಅಲ್ಲಿ ಕಾರ್ನರ್ವರೆಗೂ ಇದೆ. ಆ್ಯಕ್ಚುಲಿ ಇದು ಸೀಸನ್ ಆಗೋಗಿದೆ, ಮತ್ತೆ ಬರ್ತಾ ಇದೆ. ಐ ಡೋಂಟ್ ನೋ ವೈ. ಅದು ಬರ್ತಾ ಇರಲಿ, ನಾವು ತೊಗೊಂಡು ತಿಂತಾರೆ. ಇದೆಲ್ಲ ಹೂವು ಆಲ್ಮೋಸ್ಟ್ ಎಲ್ಲ ಎಂಡ್ ಆಗಿಬಿಟ್ಟಿದೆ. ಅದು ಟೊಮೆಟೊ, ಅದು ಆ್ಯಕ್ಚುಲಿ ಅದು ಚಿಕ್ಕಪ್ಪದೆ. ಅದೆಲ್ಲ ಫುಲ್ ಇವರೇ ಮಾಡ್ತಿದ್ದಾರೆ ಅಷ್ಟೇ. ನೋಡಿ ಎಲ್ಲ ಫ್ರೆಶ್ ಹೂವು ಫ್ರೆಶ್, ಇದು ಫ್ರೆಶ್, ತರಕಾರಿ ಫ್ರೆಶ್, ಎಲ್ಲ ಫ್ರೆಶ್. ಏನು ದುಡ್ಡು ಕೊಟ್ಟು ಆಚೆ ತಗೊಳ್ಳೋಷ್ಟೇ ಇರಲ್ಲ, ಬಟ್ ಫ್ರೀ. ಇಲ್ಲಿದ್ದಾಗ ಏನಾದರೂ ಸಾಂಬಾರ್ಗೆ ಏನಾದ್ರು ಇಲ್ಲ ಅಂದರೆ ಬಂದು ಕಿತ್ಕೊಂಡು ಹೋಗಿ ಸಾಂಬಾರು ಮಾಡ್ಕೊಂಡು ತಿನ್ಬಿಡೋದು ಅಷ್ಟೇ ಗೈಸ್. ಸೊ ಖಾರದ ಪುಡಿ ಇವೆಲ್ಲನೂ ನಿಮ್ಮ ಚಿಕ್ಕಪ್ಪ ಅವರೇ ಮಾಡ್ತಾರಾ? ಖಾರದ ಪುಡಿ ಮಾಡಲ್ಲ. ಮಸಾಲೆಗೆ ಸಾಂಬಾರ್ಗೆ ಹಾಕೋ ಮಸಾಲೆ ಇವೆಲ್ಲ ಏನು ಬೇಡ. ಬರೀ ಸ್ಪ್ರಿಂಗ್ ಆನಿಯನ್ಸು, ಈ ಕಡೆ ಮೆಣಸಿನ್ಕಾಯಿ ಇದ್ರೆ ಸಾಂಬಾರು ಆಗೋಗುತ್ತಲ್ಲ. ಇದು ಆಗತ್ತೆ, ಹಾಂ. ನಾನು ಮಾಡ್ಕೊಡ್ತೀನಿ ಗೈಸ್. ಏನು ಬರೀ ನೀರಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು. ಅದೇ ಉಪ್ಪು ಖಾರಕ್ಕಾದ್ರೂ ಅಂಗಡಿಗೆ ಹೋಗ್ಬೇಕಲ್ಲ. ಉಪ್ಪು ಖಾರ ಇದಿದೆ ಅಲ್ಲ, ಉಪ್ಪು ಅಷ್ಟೇ. ಉಪ್ಪೊಂದು ತೊಗೊಂಡು ಇದು ಖಾರ ಇದೆ ಅಲ್ಲ. ನಿಮಗೆ ಕೈಗೋಜು ಹೆಂಗೆ ಮಾಡೋದು ಗೊತ್ತಾ? ಕೈಗೋಜಿಗೆ ಇದು ಒಂದು ಐಟಮ್ ಇದ್ರೆ ಸಾಕು. ಗೈಸ್, ಈರುಳ್ಳಿ, ಮೆಣಸಿನ್ಕಾಯಿ ಇದೆ, ಕೈಗೋಜು. ಸ್ಪ್ರಿಂಗ್ ಆನಿಯನ್ಸ್ ಇದು, ಈರುಳ್ಳಿ ಅಲ್ಲ. ಈರುಳ್ಳಿ ಇದೆ, ಈರುಳ್ಳಿ ಇನ್ನ ಬಂದಿಲ್ಲ ಈರುಳ್ಳಿ. ಒಳಗಡೆ ಇದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಹ್ಞೂ ಸರಿ. ಸೊ ಇದಿದ್ರೆ ಕೈಗೋಜು ರೆಡಿ ಆಗುತ್ತೆ. ಇದಕ್ಕಿಂತ ಬೇಕಾ ಒಳ್ಳೆ ಬರೀ ಕೈಗೋಜು ತಿನ್ನೋದು? ಅನ್ನ ಬೇಡ? ಅನ್ನ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ಬೇಬಿ. ಹಂಗೆಲ್ಲ ಅನ್ಕೊಂಬೇಡ ನೀನು. ಎಲ್ಲರ ಮನೇಲಿ ಇರುತ್ತೆ. ನಾನು ಹೇಳಿರೋದು ಅಪಾರ್ಟ್ ಫ್ರಮ್ ದಟ್. ಸರಿ ಸರಿ ಅಷ್ಟೇ. ಬನ್ನಿ ಹೋಗೋಣ ಮನೆಗೆ. ನಾವು ಅಮ್ಮಿ ಹಾಕ್ತೀವಿ ಗಾಯ್ಸ್. ಇದಕ್ಕೆ ಪಾಪ ಹುಷಾರಿಲ್ಲ, ಡ್ರೈ ಹುಲ್ಲು ಹಾಕಿದ್ರು ತಿಂತಾ ಇಲ್ಲ. ಅದಕ್ಕೆ ನಾವು ಮಮ್ಮಿ ಅಲ್ಲ ಅದನ್ನು ಕಿತ್ಕೊಟ್ರು, ಇದು ಕೊಟ್ಬಿಡು ಅಂತ. ಅದಕ್ಕೆ ತೊಗೊಂಡು ಬಂದೆ ಗೈಸ್. ಪಾಪ ಇದೆ, ಪಾಪ ಇದಕ್ಕೆ ಏನಾಗಿದೆ ಗೊತ್ತಾ? ಮಲ್ಕೊಂಡ್ರೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ಗೈಸ್. ಪಾಪ ಚಿನ್ನಮ್ಮ ಇದು. ನಾನು ಇದಕ್ಕೆ ಚಿನ್ನಮ್ಮ ಅಂತ ಕರಿತೀನಿ ಗೈಸ್. ಚಿನ್ನಮ್ಮ ಬಿಕಾಸ್ ಇದು ದೊಡ್ಡದಿದೆ ಅಲ್ವಾ, ಇದು ಚಿಕ್ಕದಲ್ವಾ, ಅದಕ್ಕೆ ಚಿನ್ನಮ್ಮ. ಪಾಪ ಅನಿಸುತ್ತೆ ಗೈಸ್ ಇದನ್ನು ನೋಡಿದ್ರೆ. ಬಟ್ ನನಗೇನು ಗೊತ್ತಾ, ನಂಗೆ ಸ್ವಲ್ಪ ಭಯ ಗೈಸ್ ಇದನ್ನೆಲ್ಲ ಹ್ಯಾಂಡಲ್ ಮಾಡಿದ್ದು ನೋಡಿದ್ರೆ ಪಾಪ ಅನಿಸುತ್ತೆ. ಇವಾಗಲಾದರೂ ಪರವಾಗಿಲ್ಲ, ಎದ್ದೇಳ್ತಾ ಇದೆ. ಆ್ಯಕ್ಚುಲಿ 1 ವೀಕ್ ಬ್ಯಾಕ್ ಇದಕ್ಕೆ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. 1-2-3 ಜನ ಎಬ್ಬಿಸ್ಬೇಕಾಗಿತ್ತು. A few moments later. ಭಯ ಅಂತ್ಯಾ? ಒಂಚೂರು, ಒಂದು ಸ್ವಲ್ಪ. ಲೆಟ್ ಮೀ
ರೀಚ್ ಆದ್ವಿ ಗಾಯ್ಸ್ ಸಿರಿ ಮನೆಗೆ. ಆ್ಯಕ್ಚುಲಿ ತುಂಬ ಬಿಸಿಲಿದೆ, ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಬಟ್ ನನಗೆ ಇಲ್ಲಿ ಏನು ಇಷ್ಟ ಗೊತ್ತಾ, ಅವಳು ಡಿಫ್ರೆಂಟ್ ಗಿಡಗಳನ್ನ ಬೆಳೆಸಿದ್ದಾಳೆ. ಬನ್ನಿ ನೋಡೋಣ. ನೋಡಿ ಗಾಯ್ಸ್, ಇಷ್ಟೊಂದು ಡಿಫ್ರೆಂಟಾಗಿ ಬೆಳೆಸಿದ್ದಾಳೆ ಗಿಡಗಳು. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ, ಕಲರ್ ಇದು ಸೇಮೇ ಬಟ್ ಕಲರ್ ಡಿಫ್ರೆಂಟ್ ಅಷ್ಟೇ. ಸ್ನೇಕ್ ಪ್ಲಾಂಟ್. ಇದು ಸ್ನೇಕ್ ಪ್ಲಾಂಟ್ ಗೈಸ್, ನನಗೂ ಗೊತ್ತಿಲ್ಲ, ಡ್ರೋರ್ ಹೇಳ್ತಾರೆ ಅದು. ಈಗ ಬನ್ನಿ. ಇದು ಸ್ನೇಕ್ ಪ್ಲಾಂಟ್ ಬಾಯಲ್ಲಿ. ಇದೂ ಸ್ನೇಕ್ ಪ್ಲಾಂಟೇ ಗೈಸ್. ಇದು ಹೂವು ಕಟ್ಟಬೇಕಾದ್ರೆ ಮಿಡಲಲ್ಲಿ ಹಾಕ್ತಾರಲ್ವಾ, ಅದು ಇದು ಹೆಸರು ನಂಗೆ ಗೊತ್ತಿಲ್ಲ ಗೈಸ್. ಇದು ಒಂದು ಫಾರ್ಮ್ ಹೌಸ್ ಮಾಡಿದ್ರೆ ಒಂದು ಐಡಿಯಾ ಇದೆ ಗೈಸ್, ಅದು ಇಲ್ಲೇ ಇದೆ. ಈ ಐಡಿಯಾದಿಂದ ತೊಗೊಂಡಿದ್ದೀವಿ, ಬನ್ನಿ ನಿಮಗೂ ತೋರಿಸಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ನಾವು ಮಾಡಬೇಕು ಗೈಸ್. ಚೆನ್ನಾಗಿದೆ ಅಲ್ವಾ? ಮಾಡಿರೋದು ಗೈಸ್, ನನ್ನ ಫೇವ್ರೇಟ್ ಐಟಮ್ಸ್ ಮಾಡಿದ್ದಾಳೆ ನೋಡಿ. ಬಿರಿಯಾನಿ ಮಾಡಿದ್ದಾಳೆ, ಚಿಕನ್ ಕಬಾಬ್ ಮಾಡಿದ್ದಾಳೆ, ಎಲ್ಲ ಮಾಡಿದ್ದಾಳೆ. ಎಲ್ಲ ನನ್ನ ಫೇವ್ರೇಟ್ ಗೈಸ್, ಅವಳೇ ಮಾಡಿರೋದು. ಟೇಸ್ಟ್ ಮಾಡೋಣ. ಕಬಾಬ್ ಮಾಡೋಣ. ಚೆನ್ನಾಗಿ ಮಾಡಿರೋದು ಗೈಸ್, ನಾನೇ ಹೇಳ್ಕೊಟ್ಟಿರೋದು. ಚೆನ್ನಾಗಿದೆ ಗೈಸ್, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ನನ್ನ ಬೆಸ್ಟ್ ಫ್ರೆಂಡ್. ಹಾಯ್. ಇಲ್ಲಿರೋದು ಇವಳು ಒಬ್ಬಳೇ ಬೆಸ್ಟ್ ಫ್ರೆಂಡ್ ಗೈಸ್ ನನಗೆ. ಆ್ಯಕ್ಚುಲಿ ನನಗೆ 4-5 ಮೆಂಬರ್ಸ್ ಅಷ್ಟೇ ಬೆಸ್ಟ್ ಫ್ರೆಂಡ್ಸ್ ಇರೋದು. ಇವಳನ್ನ ನೋಡೋದಕ್ಕೆ ನೀನು ಪ್ಲ್ಯಾನ್ ಮಾಡಿ ನನಗೆ ಸರ್ಪ್ರೈಸ್ ಕೊಟ್ಲಲ್ಲ, ಇವಳೇ ಅವಳು. ಇವತ್ತು ಬಂದ್ವಿ ಗೈಸ್. ಇವತ್ತು ಬಿರಿಯಾನಿ ಎಲ್ಲ ಮಾಡಿದ್ವಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹಿಂಗಿತ್ತು. One eternity later. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಅಷ್ಟೇ.